ಎಲ್ಲರಿಗೂ ಕನ್ನಡ ಕಾವ್ಯ ಸುಧೆ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ಸುಸ್ವಾಗತ. ಒಂದ್ ತಿಂಗಳಾಗ್ಬಿಟ್ಟಿತ್ರಿ, ಯಾವುದು ವಿಡಿಯೋ ಹಾಕ್ಲಿಕ್ಕೆ ಆಗಿರ್ಲಿಲ್ಲ ಕೆಲಸದ ಕಾರಣದಿಂದ. ಹಾಗಾಗಿ ಇವತ್ತು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಬಂದಿನ್ರಿ. ಇವತ್ತು ನಾನು ಮಾಡ್ತಿರುವಂತಹ ವಿಡಿಯೋ ಯಾವುದು ಅಂತಂದ್ರೆ ಪುಸ್ತಕ ಪರಿಚಯದ ವಿಡಿಯೋ. ಒಂದು ಕಾದಂಬರಿ ಓದ್ದೆ, ಆ ಕಾದಂಬರಿಯ ಕುರಿತಾಗಿ ಒಂದು 4 ಮಾತುಗಳನ್ನು ಆಡೋಣ ಅಂತಂದು ಹೇಳಿ. ಆ ಕಾದಂಬರಿ ಹೆಸರು ನೂರು ನೆನಪು, ಸಾಯಿ ಸುತೆ ಅವರ ಕಾದಂಬರಿ ನೂರು ನೆನಪು ಅನ್ನುವಂತಹ ಕಾದಂಬರಿ. ಭಾರಿ ಅದ್ಭುತವಾದಂತಹ ಕಾದಂಬರಿ ರೀ, ಸಾಯಿ ಸುತೆ ಅವರು ಬರೆದಿದ್ದು. ಇದರೊಳಗಿನ ಪಾತ್ರ ಪರಿಚಯ, ಆಮೇಲೆ ಈ ಕಾದಂಬರಿಯ ಬಗ್ಗೆ ನನಗೇನು ಅನ್ನಿಸ್ತು ಅನ್ನೋದನ್ನ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಬೆನ್ನುಡಿ, ಈ ಕಾದಂಬರಿಯ ಬೆನ್ನುಡಿ ಒಳಗ ಒಂದ್ 4-5 ಭಾರಿ ಚಂದದ ಲೈನ್ ಅವ್ರಿ, ಅವನು ಒಂದ್ ಸ್ವಲ್ಪ ಓದಿ ಹೇಳ್ತೀನಿ ನಿಮ್ಗ. ಚಂದ್ರಹಾಸ್ ಹೃದಯದಲ್ಲಿ ಭಯಂಕರ ತೂಫಾನ್, ಆದರೆ ಅದರ ಮಧ್ಯೆಯೂ ಹುಟ್ಟು ಹಾಕುವಂತಹ ಛಲಗಾರ. ಅಂತಹ ಕ್ಷಣದಲ್ಲೂ ಅವನು ಗಲಿಬಿಲಿಗೊಳ್ಳಲಿಲ್ಲ. ಯಾಕೆ ಹೋಗ್ಲಿಲ್ಲ? ಒಂದು ಸಣ್ಣ ಪ್ರಶ್ನೆ ಸಮುದ್ಯತಾಗೆ. ನೋಡ್ರಿ, ಇದು ಬೆನ್ನುಡಿಯಲ್ಲಿ ಬರತಕ್ಕಂಥ ಒಂದು ಸಾಲು. ಇದು ಅಗ್ದಿ ಪೂರ್ತಿ ಕಡೆಗೆ, ಕಾದಂಬರಿಯ ಪೂರ್ತಿ ಕೊನೆ ಹಂತದೊಳಗ ಕಾದಂಬರಿ ಅಗ್ದಿ ಕಡೆಗೆ ಬರ್ತದ್ರಿ ಇದು, ಈ ಸಾಲು. ಇದನ್ನ ಓದಿ ಹೇಳ್ಬೇಕಂತ ನನಗನ್ನಿಸ್ತು. ನೂರು ನೆನಪು, ಸಾಯಿ ಸುತೆ ಅವರ ಕಾದಂಬರಿ, ಭಾರಿ ಅದ್ಭುತವಾದಂತಹ ಕಾದಂಬರಿ. ದಯವಿಟ್ಟು ಇದನ್ನೆಲ್ಲರೂ ಓದ್ರಿ ಅಂತ ಎಲ್ಲ ವೀಕ್ಷಕರಲ್ಲೂ ಪ್ರಾರ್ಥಿಸ್ತೀನಿ ರೀ. ಭಾರಿ ಚಂದದ ಕಾದಂಬರಿ. ಕಾದಂಬರಿಯ ಪ್ರಮುಖ ಪಾತ್ರಗಳು, ಪಾತ್ರ ಪರಿಚಯ ಮಾಡ್ಬೇಕು ಅಂತಂದ್ರ ಕಾದಂಬರಿಯ ಪ್ರಮುಖ ಪಾತ್ರಗಳು ಹಿಂಗವ್ರಿ. ಒಂದು, ಚಂದ್ರಶೇಖರ್, ಭಾರತಿ, ಇವರಿಬ್ರು ಗಂಡ ಹೆಂಡತಿ. ಆಮೇಲೆ ಚಂದ್ರಶೇಖರ್ ಮತ್ತು ಭಾರತಿ ಇವರಿಬ್ಬರ ಮಗ ವಿನೋದ್. ಆಮೇಲೆ ಚಂದ್ರಶೇಖರ್ ಮತ್ತು ಭಾರತಿ ಇವರಿಬ್ರು ಅನಾಥಾಶ್ರಮದಿಂದ ಒಂದು ಹೆಣ್ಣು ಮಗುವನ್ನು ತಂದು ಬೆಳೆಸ್ತಾರ್ರಿ. ಆ ಹೆಣ್ಣು ಮಗುವಿನ ಹೆಸರು ಸಮುದ್ಯತ, ಈ ಕಥೆಯ ನಾಯಕಿ. ಆಮೇಲೆ ಚಂದ್ರಹಾಸ್, ಇನ್ನೊಂದು ಈ ಕಥೆಯಲ್ಲಿ ಬರುವಂತಹ ಪ್ರಮುಖ ಪಾತ್ರಧಾರಿ ಚಂದ್ರಹಾಸ್ ಮತ್ತೆ ಸಮುದ್ಯತ ಇಬ್ರು ಗಂಡ ಹೆಂಡತಿ. ಆಮೇಲೆ ಸುಮನಾಬಾಯಿ ಅಂತಂದು ಹೇಳಿ, ಈ ಅನಾಥಾಶ್ರಮ ಅಂದ್ರೆ ಚಂದ್ರಶೇಖರ್ ಅವ್ರೇನು ಅನಾಥಾಶ್ರಮವನ್ನು ಹುಟ್ಟಾಕಿರ್ತಾರಲ್ರಿ, ಪ್ರಾರಂಭ ಮಾಡಿರ್ತಾರಲ್ಲ, ಆ ಅನಾಥಾಶ್ರಮದ ಮೇಲ್ವಿಚಾರಕಿ, ಆ ಅನಾಥಾಶ್ರಮನ ನೋಡ್ಕೊಳ್ಳೋ ಅಂಥವ್ರು, ಅವರ ಹೆಸರು ಸುಮನಾಬಾಯಿ ಅಂತಂದು ಹೇಳಿ. ಆಮೇಲೆ ಅವರಿಗೆ ಸಹಾಯಕಿಯಾಗಿ ತುಂಗಮ್ಮ ಅಂತ ಒಬ್ರು ಇರ್ತಾರ. ಹಾಗಾಗಿ ಇವಿಷ್ಟು ಪಾತ್ರಗಳು ಭಾರಿ ಪ್ರಮುಖ ಪಾತ್ರಗಳು, ಈ ಕಾದಂಬರಿ ಒಳಗೆ ಬರತಕ್ಕಂಥ ಪ್ರಮುಖ ಪಾತ್ರಗಳು. ಆಮೇಲೆ ಇವಿಷ್ಟು ಪ್ರಮುಖ ಪಾತ್ರಗಳು. ಆಮೇಲೆ ಕಥೆ ಭಾರಿ ಚಂದಾಗಿ ಆ ಕಥೆಯನ್ನ ಹೆಣದಾರ್ರಿ ಸಾಯಿ ಸುತೆ ಅವರು. ಆಮೇಲೆ ಇದ್ರೊಳಗ ಬಹುಶಃ ನಾನು ನೋಡಿದ್ದಂತಂದ್ರೆ, ಅಥವಾ ನನ್ನ ಒಂದು ಆಬ್ಸರ್ವೇಷನ್ ಸಿಕ್ಕಿದ್ದಂದ್ರೆ ಬಹುಶಃ 2 ಪಾಯಿಂಟ್ಸ್ ರೀ ಈ ಇಡೀ ಕಥೆ ಒಳಗ, ಈ ಇಡೀ ಕಾದಂಬರಿ ಒಳಗ. ಒಂದ್ ಏನಂತಂದ್ರೆ, ಆದರ್ಶಗಳು ಅಥವಾ ನಾವು ಯಾವುದೋ ಒಂದು ಆದರ್ಶವನ್ನು ಇಟ್ಕೊಂಡು ಬದುಕಬೇಕು ಅಂದ್ರೆ, ಅನಾಥರಿಗೆ ಅಥವಾ ಯಾರಿಗೆ ತಂದೆ ತಾಯಿ ಇಲ್ಲ ಅವ್ರಿಗೆ ನಾವೇನೋ ನೆರವಾಗ್ಬೇಕು, ಅಥವಾ ಯಾರ ಕಷ್ಟದೊಳಗಿದಾರೋ ಅವರಿಗೆ ನಾವು ಸಹಾಯಕ್ಕೆ ಬರ್ಬೇಕು, ಅಥವಾ ಸಮಾಜಕ್ಕೆ ನಮ್ಮಿಂದ ಏನಾದರೂ ಸಹಾಯ ಆಗಬೇಕು ಅಂತಂದೇಳಿ ಬದುಕೋದು, ಅದು ಒಂದು. ಆಮೇಲೆ ಸಮಾಜಕ್ಕೆ ಸಹಾಯ ಆಗೋ ಹಂಗ ನಾನು ಬದುಕ್ತೀನಿ ಅಥವಾ ಸಮಾಜಕ್ಕೆ ಉಪಕಾರಿ ಆಗ್ತೀನಿ ಅಂತಂದು ಹೇಳಿ ನಾನು ಹೋಗಿ ಪೂರ್ತಿ ಮನೆಯ ಕಡೆ ಏನೂ ಲಕ್ಷ್ಯ ಇಲ್ಲಾರ್ದಂಗ ನಿರ್ಲಕ್ಷ್ಯ ಮಾಡಿದ್ರೆ ಏನಾಗ್ತದ ಅನ್ನೋದಕ್ಕೂ ಒಂದು ಉತ್ತಮ ಉದಾಹರಣೆಯಾಗಿ ಈ ಕಾದಂಬರಿ ನಿಲ್ತದಂತ ನಾನು ಅನ್ಕೊಂಡಿನ್ರಿ. ಯಾಕಂದ್ರೆ ಬರೀ ಸಮಾಜ ನಾನು ಸುಧಾರಣೆ ಮಾಡ್ತೀನಿ ಅಂತಂದು ಹೇಳಿ ಹೋಗಿ ತಮ್ಮ ಮನೆಯನ್ನ, ಅಂದ್ರೆ ಮನೆಗೆ ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತಂದು ಹೇಳಿ ಕನ್ನಡದೊಳಗೆ ಒಂದು ಗಾದೆ ಮಾತದಲ್ರಿ, ಅಂಥದಕ್ಕೂ ಒಂದು ಜ್ವಲಂತ ಉದಾಹರಣೆ ಅನ್ನೋ ಥರ ಕೆಲವೊಂದು ಪಾತ್ರಗಳು, ಎಲ್ಲ ಪಾತ್ರಗಳಲ್ಲ, ಕೆಲವೊಂದು ಪಾತ್ರಗಳು ಈ ಗಾದೆ ಮಾತಿಗೆ, ಅಂದ್ರೆ ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನುವಂಥ ಒಂದು ಗಾದೆ ಮಾತಿಗೆ ಉದಾಹರಣೆಯಂತೆ ಕೆಲವೊಂದಷ್ಟು ಪಾತ್ರಗಳು ಈ ಕಾದಂಬರಿ ಒಳಗೆ ಕೊಟ್ಟಾರ್ರಿ. ಹಾಗಾಗಿ ನಾನು ಅನ್ಕೊಂಡಿದ್ದೇನಂದ್ರೆ, ಸಮಾಜಮುಖಿಯಾಗಿ ನಾವು ಬದುಕಬೇಕು, ಅದ್ರೊಳಗ ಯಾವುದೇ ರೀತಿಯಾದಂತಹ ಇದಿಲ್ಲ, ಯಾವುದೇ ಪ್ರಶ್ನೆನೇ ಇಲ್ಲ. ಸಮಾಜಮುಖಿಯಾಗಿ ಬದುಕಬೇಕು, ಅದು ಒಳ್ಳೆಯದು, ಅದು ಸರಿ ಕೂಡ ಹೌದು. ಆದರೆ ಸಮಾಜ ಸುಧಾರಣೆ ಮಾಡ್ತೀನಿ ಅಥವಾ ಸಮಾಜಮುಖಿಯಾಗಿ ಬದುಕ್ತೀನಿ, ಸಮಾಜಕ್ಕೆ ನನ್ನಿಂದ ಏನೋ ಸಹಾಯ ಆಗುವಂಗೆ ಬದುಕ್ತೀನಿ ಅಂತಂದೇಳಿ ಹೋಗಿ ನಮ್ಮ ಮನೆಯನ್ನ, ನಮ್ಮ ಮನೆಯ ಪರಿಸರವನ್ನ, ನಮ್ಮ ವೈಯಕ್ತಿಕ ಸಂಬಂಧಗಳನ್ನ ಹಾಳು ಮಾಡಿಕೊಳ್ಳುವಂಥ ಮಟ್ಟಕ್ಕೆ ಆ ಸಮಾಜ ಸುಧಾರಣೆ ಹೋಗಬಾರದು ಅನ್ನೋದು ಭಾರಿ ಒಂದು
ಅದು ಒಂದು ಪಾಠ, ಈ ಕಾದಂಬರಿಯಿಂದ ಒಂದು ಪಾಠ ಅಂತ ನಾನು ಅನ್ಕೊಂಡಿದ್ರೆ. ಆಮೇಲೆ ಸಣ್ಣ ವಯಸ್ಸಿನೊಳಗೆ ಯಾವುದಾದ್ರೂ ಮನಸ್ಸಿನ ಮೇಲೆ ಬಹು ದೊಡ್ಡದಾದಂತಹ ಗಾಯ ಆದ್ರೆ ಅದು ಎಷ್ಟೇ ವರ್ಷ ಆದ್ರೂ ಆ ಮನಸ್ಸಿನ ಗಾಯ ಮಾಯಲಾರ್ದಂಗೆ ಹೆಂಗ ಆ ಗಾಯ ಹಂಗೆ ಉಳ್ಕೊಂಡಿರ್ತದ ಅನ್ನೋದು ಒಂದು ಉದಾಹರಣೆ ಇದ್ರೊಳಗದ್ರಿ. ಈ ಕಥೆಯ ಇದು ನಾನು ಈ ಕಥೆಯಿಂದ ಕಂಡುಕೊಂಡಂತಹ ಕೆಲವೊಂದು ಅಂಶಗಳು. ಆಮೇಲೆ ಈ ಕಾದಂಬರಿಗೆ ಬರೋದಾದ್ರ, ಈ ಕಥೆಗೆ ಬರೋದಾದ್ರ, ಇದ್ರೊಳಗೆ ನೋಡ್ರಿ ಅಂದ್ರ ಸಮುದ್ಯತ ಸಮುದ್ಯತ ಒಬ್ಬ ಅನಾಥ ಹುಡುಗಿ, ಆಕಿಗೆ ಯಾರು ಇರಂಗಿಲ್ಲ, ತಂದೆ ತಾಯಿ ಇರಂಗಿಲ್ಲ. ಹಂಗಾಗಿ ಒಂದು ಅನಾಥಾಶ್ರಮದಿಂದ ಅಥವಾ ಅನಾಥ ಹುಡುಗಿಯಾಗಿ ಕರ್ಕೊಂಡ್ಬಂದು ಚಂದ್ರಶೇಖರ್ ಮತ್ತು ಭಾರತಿಯವರು ತಮ್ಮ ಮನೆಯೊಳಗೆ ಬೆಳೆಸಿರ್ತಾರ್ರಿ. ಆಮೇಲೆ ಚಂದ್ರಶೇಖರ್ ಅವರು ಸಮಾಜದೊಳಗೆ ಭಾರಿ ಹೆಸರಿರುವಂತಹ, ಗೌರವ ಹೆಸರು ಇರುವಂತಹ ವ್ಯಕ್ತಿ, ಭಾರಿ ಪ್ರತಿಷ್ಠಿತ ವ್ಯಕ್ತಿ. ಆಮೇಲೆ ಬೇಕಾದಷ್ಟು ದುಡ್ಡು ಇದು ಅದಕ್ಕೇನು ಕೊರತಿರಂಗಿಲ್ರಿ, ಬೇಕಾದಷ್ಟು ರೊಕ್ಕಿರ್ತದ ಮನ್ಯಾಗ. ಅಂದ್ರೆ ಎಲ್ಲಾ ರೀತಿ ಒಳಗೂ ಸ್ಥಿತಿವಂತರು ಚಂದ್ರಶೇಖರ್ ಅವರು. ಅಂಥವ್ರು ಮತ್ತೆ ಅವರು ಹೆಂಡತಿ ಭಾರತಿ ಅವರಿಬ್ರು ಅನಾಥಾಶ್ರಮದಿಂದ ಸಮುದ್ರತಾನ ಕರ್ಕೊಂಡ್ಬಂದು ಬೆಳೆಸ್ತಾರ. ಅವ್ರಿಗೆ ಒಬ್ಬ ಮಗನೂ ಇರ್ತಾನ, ವಿನೋದ್ ಅಂತಂತ ಹೇಳಿ. ಸಮುದ್ಯತ ಚಂದ್ರಶೇಖರ್ ಮತ್ತು ಭಾರತಿ ಇವರಿಬ್ಬರನ್ನ ಅತ್ತೆ ಮಾವ ಅಂತ ಕರೀತಿರ್ತಾಳ್ರಿ. ಪ್ರೀತಿಯಿಂದ ಬೆಳೆಸ್ತಾರ. ಎಲ್ಲಾ ರೀತಿ ಒಳಗೂ ಆಕಿಗೆ ಏನೇನ್ ಬೇಕೋ ಎಲ್ಲಾ ಸವಲತ್ತುಗಳನ್ನು ಕೊಟ್ಟು ಭಾರಿ ಪ್ರೀತಿಯಿಂದನೇ ನೋಡ್ಕೊಂಡಿರ್ತಾರ. ಅದಾದ್ಮೇಲೆ ಚಂದ್ರಹಾಸ್ ಅನ್ನುವಂತಹ ಒಬ್ಬ ಗಂಡನ್ನ ನೋಡಿ ಮದುವೆ ಮಾಡ್ತಾರ. ಚಂದ್ರಹಾಸ್ ಅನ್ನುವಂಥ ಒಬ್ಬ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತಾರ ಸಮುದ್ರತಾನ. ಆಮೇಲೆ ಮದುವೆ ಆಗೋ ಸಮಯದೊಳಗೆ ಹೇಳ್ಬಿಟ್ಟಿರ್ತಾರ್ರಿ ಅವರು ಏನಂತಂದು ಹೇಳಿ, ಚಂದ್ರಹಾಸಿಗ ಪೂರ್ತಿ ಇದು ಏನದ ಅಂದ್ರ ಸಮುದ್ಯತ ನಮ್ಮ ಮಗಳಲ್ಲ, ಆಕಿ ದತ್ತುಪುತ್ರಿ ಅಥವಾ ನಾವು ಅನಾಥಾಶ್ರಮದಿಂದ ಕರ್ಕೊಂಡ್ಬಂದು ಬೆಳೆಸಿದಂತಹ ಮಗಳು ಅಂತಂದು ಹೇಳಿ ಮೊದ್ಲೇ ಹೇಳಿರ್ತಾರ್ರಿ. ಯಾಕಂದ್ರೆ ಚಂದ್ರಹಾಸಿಗೆ ಮತ್ತೆ ಈ ವಿಷಯ ಬೇರೆ ಯಾರಿಂದನೂ ಗೊತ್ತಾಗಿ ಅವರಿಬ್ಬರ ನಡುವ, ಗಂಡ ಹೆಂಡತಿ ನಡುವ ಜಗಳ ಶುರು ಆಗೋದು ಬೇಡ ಅಂತಂದು ಹೇಳಿ ಮೊದ್ಲೇ ಇವರೇ ತಿಳಿಸಿರ್ತಾರ. ಸೊ ಯಾವುದನ್ನು ಏನು ಮುಚ್ಚುಮರೆ ಇರಂಗಿಲ್ಲ. ಆಮೇಲೆ ಇನ್ನೊಂದು ಸೂಕ್ಷ್ಮ ವಿಷಯವನ್ನು ಹೇಳಿರ್ತಾರ. ವಿನೋದ್ ಅಂದ್ರೆ ನಮ್ಮ ಮಗ ವಿನೋದ್ಗೆ ಈಕಿನ್ನ ಮದುವೆ ಆಗುವಂತಹ ಮನಸ್ಸಿತ್ತೋ ಇಲ್ವೋ ನಮಗ್ ಗೊತ್ತಿಲ್ಲ, ಅಥವಾ ಅದ್ರ ಬಗ್ಗೆನೂ ನಮಗೆ, ನಮ್ಮ ಮಗ ವಿನೋದ್ಗೆ ಈಕಿನ್ನ ಮದುವೆ ಆಗುವಂತಹ ಮನಸ್ಸಿತ್ತು, ಆದ್ರೆ ನಮಗದು ಗೊತ್ತಿದ್ದಿಲ್ಲ. ಆದ್ರೆ ಈ ತರ ಅದನ್ನು ಕೂಡ, ಆ ವಿಷಯವನ್ನು ಕೂಡ ಅವರು ಹೇಳಿರ್ತಾರೆ. ಅಂದ್ರೆ ಯಾವುದನ್ನು ಮುಚ್ಚುಮರೆ ಇಟ್ಕೊಂಡಿರಂಗಿಲ್ಲ. ವಿನೋದ್ ಬಗ್ಗೆ ಆಗ್ಲಿ ಅಥವಾ ಆ ಹುಡುಗಿ ಸಮುದ್ಯತಾ ಬಗ್ಗೆ ಆಗ್ಲಿ ಯಾವುದೇ ಮುಚ್ಚುಮರೆ ಇರ್ಲಾರ್ದಂಗೆ ಹೇಳಿ ಮದುವೆ ಮಾಡಿಕೊಟ್ಟಿರ್ತಾರ ಚಂದ್ರಹಾಸ್ ಜೊತೆಗೆ. ಆಮೇಲೆ ಮದುವೆ ಆದ್ಮೇಲೆ ಎಲ್ಲ ಚಲೋನ ಇರ್ತದ್ರಿ. ಆಮೇಲೆ ಚಂದ್ರಹಾಸು ಭಾರಿ ಒಳ್ಳೆ ಹುಡುಗ, ಯಾವುದೇ ರೀತಿಯಾದಂಥ ದುಶ್ಚಟಗಳಿಲ್ಲ. ಭಾರಿ ಅಂದ್ರೆ ಭಾರಿ ಪ್ರೀತಿ ಮಾಡ್ತಿರ್ತಾನ ಸಮುದ್ಯತಾನ, ಭಾರಿ ಚಲೋತ್ನಾಗ ನೋಡ್ಕೋತಿರ್ತಾನ ಹೆಂಡತಿನ. ಆಮೇಲೆ ಕೈಗೊಬ್ಬ ಕಾಲಿಗೊಬ್ಬ ಆಳು ಮನೆಯೊಳಗ. ಚಂದ್ರಶೇಖರ್ ಅವ್ರು ಹೆಂಗ ಸಮಾಜದೊಳಗ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ರೊಕ್ಕಕ್ಕ ಅಥವಾ ಸಂಪತ್ತಿಗೆ ಏನೂ ಕೊರತೆ ಇರ್ಲಾರ್ದಂಗ ಭಾರಿ ಐಶ್ವರ್ಯದಿಂದ ಜೀವನ ನಡೆಸಿರ್ತಾರೋ, ಅದೇ ತರ ಗಂಡನೂ ಕೂಡ ಸ್ವಂತ ಕಾಲ ಮೇಲೆ ದುಡಿದು ಸಂಪಾದನೆ ಮಾಡಿ ಮೇಲೆ ಬಂದು ಎಲ್ಲದನ್ನೂ ಮನೆಯೊಳಗೆ ಬೇಕಾದಷ್ಟು ಸೌಕರ್ಯ, ಒಳ್ಳೆ ಮನೆ ಇರ್ಲಿಕ್ಕೆ, ಆಮೇಲೆ ಆಳು ಕಾಳು ಎಲ್ಲ ಇರ್ತಾರ. ಸೊ ಆ ವಿಷಯದೊಳಗೆ ಏನೂ ಕೊರತಿರಂಗಿಲ್ಲ, ಭಾರಿ ಆಕಿನ್ನ ಪ್ರೀತಿಯಿಂದ ನೋಡ್ಕೋತಿರ್ತಾನ. ಆದ್ರೆ ಇಲ್ಲಿ ಬರುವಂತಹ ಒಂದು ಘಟನೆ, ಗಮನಿಸಬೇಕಾದಂತಹ ಒಂದು ವಿಷಯ ಏನಂದ್ರೆ, ಈ ಕಾದಂಬರಿ ಉದ್ದಕ್ಕೂ ಏನು ಅಂತಂದ್ರೆ, ಬೇಕಾದಷ್ಟು ಪ್ರೀತಿಯಿಂದ ನೋಡ್ತಿರ್ತಾನ ಗಂಡ ಅಂದ್ರೆ ಚಂದ್ರಹಾಸ್ ಸಮುದ್ಯತಾನ. ಆದ್ರೆ ಆ ಪ್ರೀತಿ ಒಂಥರ ಹೆಂಗಂದ್ರ ಅದನ್ನ ತೋರ್ಪಡಿಸ್ತಿರಂಗಿಲ್ರಿ. ಆ ಪ್ರೀತಿಯನ್ನ ಹೆಂಗ ತೋರ್ಪಡಿಸ್ಬೇಕೋ ಆ ರೀತಿ ಒಳಗೆ ತೋರ್ಪಡಿಸ್ತಿರಂಗಿಲ್ಲ. ಆ ಪ್ರೀತಿ ಒಂಥರ ಬಂಧನ ಆಗಿಬಿಟ್ಟಿರ್ತದ. ಅಂದ್ರೆ ಒಂಥರ ಕಟ್ಟಿ ಹಾಕಿದಂಗ, ಕೂಡಿ ಹಾಕಿದಂಗ ಆಗಿರ್ತದ್ರಿ ಸಮುದ್ಯತಾನ ಮನಿಯೊಳಗ. ಯಾವುದಕ್ಕೂ ಹೊರಗೆ ಬಿಡ್ತಿರಂಗಿಲ್ಲ. ಸಮುದ್ಯತಾಗ ಹೆಂಗಂತಂದ್ರ ಆ ಅನಾಥಾಶ್ರಮಕ್ಕ ಹಗಲೆಲ್ಲ ಹೋಗಿ ಬರ್ಬೇಕು ಅಂತಿರ್ತದ್ರಿ. ಅಂದ್ರೆ ಸುಮನಾಬಾಯಿ ಏನು ಅನಾಥಾಶ್ರಮದ ಮೇಲ್ವಿಚಾರಕ್ಕೆ ಅಲ್ರಿ, ಆ ಅನಾಥಾಶ್ರಮಕ್ಕೆ ಹಗಲೆಲ್ಲ ಹೋಗಿ ಬರ್ಬೇಕು. ಆ ಅನಾಥಾಶ್ರಮವನ್ನ ಅವರ ದತ್ತು ತಂದೆ ಚಂದ್ರಶೇಖರ್ ಅವರೇ ಹುಟ್ಟು ಹಾಕಿರ್ತಾರ. ಹಂಗಾಗಿ ಅದೇನು ಬೇರೆಯವ್ರದಲ್ಲ, ನಮ್ಮ ತಂದೆದೇ ಅನಾಥಾಶ್ರಮ, ಅಲ್ಲಿ ಹಗಲೆಲ್ಲ ಹೋಗಿ ಬರ್ಬೇಕು, ಮಕ್ಕಳು ನೋಡ್ಕೊಂಡ್ ಬರ್ಬೇಕು ಅನ್ನೋದು ಬಹಳ ಆಸೆ ಇರ್ತದ. ಆದ್ರೆ ಅದೆಲ್ಲ ಬೇಡ, ನೀನ್ ಆರಾಮಾಗಿ ಮನೆಯಾಗಿರು, ಅಲ್ಲಿ ಯಾಕೆ ನೀನು ಹಗಲೆಲ್ಲ ಹೋಗ್ತೀಯ ಅನಾಥಾಶ್ರಮಕ್ಕೆ ಅಂತಂದು ಹೇಳಿ ಚಂದ್ರಹಾಸ್ಗಿಕ್ಕಿ ಸಮುದ್ಯತಾ ಮನಿ ಬಿಟ್ಟು ಹೋಗೋದೇ ಇಷ್ಟಿರಂಗಿಲ್ರಿ. ಮನಿ ಬಿಟ್ಟು ಒಟ್ಟೆ ಎಲ್ಲಿ ಹೋಗ್ಬಾರ್ದು. ಆಮೇಲೆ ಆ ಅನಾಥಾಶ್ರಮಕ್ಕಂತೂ ಅಪ್ಪಿತಪ್ಪಿನೂ ಈಕಿ ಹೋಗಿ ಕೂಡುದು ಅನ್ನೋದು ಚಂದ್ರಹಾಸ್ನ ಒಂದು ಕಟ್ಟಪ್ಪಣೆ.
ಒಟ್ಟ ಹೋಗ್ಲಿಕ್ಕೆ ಕೊಡ್ತಿರಂಗಿಲ್ರಿ. ಆಮೇಲೆ ಸುಮನಾಬಾಯಿ ಏನಾದ್ರು ಅಕಸ್ಮಾತ್ ಮನೆಗ್ ಬಂದ್ರ ಅಥವಾ ಅನಾಥಾಶ್ರಮದವ್ರು ಯಾರೇ ಆಗ್ಲಿ ಈಕಿನ್ ನೋಡ್ಲಿಕ್ಕಂತ ಮನೆಗ್ ಬರೋದಾಗ್ಲಿ, ಅಥವಾ ಈಗಿನ್ನು ನಾವು ಅನಾಥಾಶ್ರಮ ಕರ್ಕೊಂಡು ಹೋಗ್ತೀವಿ, ಆಕಿ ಹೆಂಗಿದ್ರು ಖಾಲಿ ಇರ್ತಾಳ ಮನೆಗ್, ಒಂದ್ ಸ್ವಲ್ಪ ಹೊತ್ತು ಬಂದ ಆ ಹುಡುಗರಿಗೆ ಪಾಠ ಹೇಳಿ ಈಕಿಗೂ ಏನೋ ಒಂದು ಬದಲಾವಣೆ ಆದಂಗ ಆಗ್ತದ, ಈಕಿಗೂ ಒಂದ್ ಸಮಯ ಕಳೆದಂಗ ಆಗ್ತದ ಅಂತಂದ್ ಹೇಳಿ ಈ ತರಹ ಏನೇ ಹೇಳಿದ್ರು ಕೂಡ ಚಂದ್ರಹಾಸ್ ಅದಕ್ಕ ಬಿಲ್ಕುಲ್ ಆ ಒಪ್ತಿರಂಗಿಲ್ಲ. ಆಮೇಲೆ ಅದಕ್ಕೆ ಅವಕಾಶ ಕೊಡ್ತಿರಂಗಿಲ್ಲ. ಹಿಂಗೆ ನಡೀತದ್ರಿ. ಆಮೇಲೆ ಆ ಇದೆಲ್ಲ ಲಗ್ನ ಆದ್ಮೇಲೆ ಒಂದ್ಸಲ ವಿನೋದ್ ಅಮೆರಿಕಾದಾಗ ಇರ್ತಾನ್ರಿ. ಅವ್ರ ಮಗ ಚಂದ್ರಶೇಖರ್ ಮತ್ತು ಭಾರತಿ ಅವರ ಮಗ ವಿನೋದ್ ಅಮೆರಿಕಾದಾಗ ಇರ್ತಾನ. ಅವನು ಒಂದ್ಸಲ ಅಮೆರಿಕಾದಿಂದ ಮನೆಗ್ ಬರ್ತಾನ್ರಿ. ಭಾರತಕ್ಕೆ ಬಂದಾಗ ಆಗ ಚಂದ್ರಶೇಖರ್ ಮತ್ತು ಭಾರತಿ ಇವರಿಬ್ರಿಗೂ ಗೊತ್ತಾಗ್ತದ ಏನಂತಂದ್ರ ವಿನೋದ್ ಮನಸ್ನಾಗ ಆಳವಾಗಿ ಒಂದು ಭಾವನೆ ಇತ್ತು, ಪ್ರೀತಿಯ ಭಾವನೆ ಇತ್ತು ಸಮುದ್ಯತಾ ಬಗ್ಗೆ. ಸಮುದ್ಯತಾನ ಲಗ್ನ ಆಗ್ಬೇಕಂತಂದ್ ಹೇಳಿ ನಮ್ಮ ಮಗ ಅನ್ಕೊಂಡಿದ್ದ ಅನ್ನೋದು ಅವ ವಾಪಸ್ ಭಾರತಕ್ಕೆ ಬಂದು ಹೇಳ್ಕೊಂಡ್ಮೇಲೆ ಗೊತ್ತಾಗ್ತದ ಹೊರತಾಗಿ ಅಲ್ಲಿವರೆಗೂ ಅವ್ರು ಅನ್ಕೊಂಡೇ ಇರಂಗಿಲ್ರಿ ಆ ಭಾವನೆ ಅವನಲ್ಲಿ ಅದ ಅಂತಂದ ಹೇಳಿ. ಹಂಗಾಗಿ ಅನ್ಕೋತಾರ ಅಯ್ಯೋ ಎಂಥ ತಪ್ಪು ಮಾಡ್ಬಿಟ್ವಿ ಅಂತ. ಆದ್ರ ಅಷ್ಟೊತ್ತಿಗೆ ಆಗ್ಲೇ ಮದುವೆ ನಡೆದು ಹೋಗಿರ್ತದ. ಹಂಗಾಗಿ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ ಹೇಳಿ ಸುಮ್ಮನಾಗ್ತಾರ. ಆಮೇಲೆ ಆದ್ರ ಆ ಮೂರೂ ಜನರಿಗೂ ಕೂಡ ಸಮುದ್ಯತಾ ಚಲೋ ಇರ್ಲಿ, ಆರಾಮಾಗಿರ್ಲಿ, ಗಂಡನ ಜೊತೆ ಚಲೋ ಸಮಯ ಕಳೀಲಿ, ಅವಳ ಸಂಸಾರ ಸುಖವಾಗಿರ್ಲಿ ಅಂತಾನೆ ಬಯಸ್ತಿರ್ತಾರ. ಇದೇ ರೀತಿ ಕಥೆ ಸಾಕ್ತದ್ರಿ. ವಿನೋದ್ ಅವ್ರ ಮನೆಗೆ ಬರೋದು, ಆಮೇಲೆ ಸಮುದ್ಯತಾಳ ಒಂದು ಮುಗ್ಧ ಮುಖ, ಆಮೇಲೆ ಅವಳ ಮುಗ್ಧ ಭಾವನೆ, ಮುಗ್ಧ ಮನಸ್ಸು, ಇದೆಲ್ಲದ್ರ ಬಗ್ಗೆ ಭಾರಿ ಚಂದಾಗಿ ಕಥೆ ಒಳಗೆ ಕಟ್ಟಿಕೊಟ್ಟಾರ್ರಿ. ನೀವು ಅದನ್ನ ನೀವೇ ಓದ್ಬೇಕು. ಸಾಯಿಸುತ್ತೆ ಅವರು ಭಾರಿ ಚಂದಾಗಿ ಅದನ್ನ ಕಥೆ ಒಳಗೆ ಕಟ್ಟಿಕೊಟ್ಟಾರ. ಇಷ್ಟೆಲ್ಲ ಆದ್ಮೇಲೆ ಅದಾದ್ಮೇಲೆ ಬರ್ತಕ್ಕಂಥ ಕೆಲವು ಘಟನೆಗಳು ಏನಂತಂದ್ರಿ, ವಿನೋದ್ ಚಂದ್ರಶೇಖರ್ ಮತ್ತು ಭಾರತಿ ಇಬ್ಬರನ್ನೂ ಕೂಡ ಅಮೆರಿಕಕ್ಕೆ ಕರ್ಕೊಂಡು ಹೋಗ್ತಾನ್ರಿ. ಇಬ್ಬರನ್ನೂ ಅಮೆರಿಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನ. ಇಬ್ಬರನ್ನೂ ಅಮೆರಿಕಕ್ಕೆ ಕರ್ಕೊಂಡು ಹೋದ್ಮೇಲೆ ಒಂದಷ್ಟು ತಿಂಗಳುಗಳಾದ್ಮೇಲೆ ಮತ್ತೆ ವಿನೋದ್ ಒಬ್ಬನೇ ಭಾರತಕ್ಕೆ ವಾಪಸ್ ಬಂದಿರ್ತಾನ. ವಿನೋದ್ ಒಬ್ಬನೇ ಭಾರತಕ್ಕೆ ವಾಪಸ್ ಬಂದ್ಮೇಲೆ ಕೆಲವೊಂದು ಘಟನೆಗಳು ಏನೇನ್ ಆಗ್ತಾವ ಅದನ್ನ ಭಾರಿ ಚಂದಾಗಿ ಸಾಯಿಸುತ್ತೆ ಅವರು ಭಾರಿ ಚಂದಾಗಿ ವರ್ಣಿಸ್ಯಾರ್ರಿ. ಆ ಕಥೆನ ಭಾರಿ ಚಂದಾಗಿ ಕಟ್ಟಿಕೊಟ್ಟಾರ. ಅದಾದ್ಮೇಲೆ ಸಮುದ್ರದಾಗ ಏನ್ ಅನಿಸ್ತಿರ್ತದ ಅಂದ್ರೆ, ಅಥವಾ ನಮಗೂ ಕಥೆ ಓದ್ದವ್ರಿಗೂ ನಮಗೂ ಅನಿಸ್ತದ್ರಿ, ಯಾಕಪ್ಪ ಒಂಥರ ಕಠಿಣವಾಗಿ ಅಂದ್ರೆ ಒಂಥರ ಬೇಕಾದಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಿರ್ತಾನ ಚಂದ್ರಹಾಸ್. ಅಂದ್ರೆ ಪ್ರೀತಿ ವಿಶ್ವಾಸ, ಪ್ರೀತಿಯಿಂದ ನನಗ ನಿಮ್ ಮೇಲೆ ಭಾರಿ ಪ್ರೀತಿ ಅದ ಅಂತ ಹೇಳ್ತಿರ್ತಾನ ಸಮುದ್ರದಾಗ. ಆದ್ರೆ ಆ ಪ್ರೀತಿಯನ್ನ ಒಂಥರ ವ್ಯಕ್ತಪಡಿಸೋದು ಅಂದ್ರೆ ತುಂಬಾ ಸರಳವಾಗಿ, ಅಗ್ದಿ ಮನಸ್ಸು ಬಿಚ್ಚಿ ಕುತ್ಕೊಂಡು ಗಂಟೆಗಟ್ಲೆ ಹರಟೆ ಹೊಡೆಯೋದಾಗ್ಲಿ ಅಥವಾ ಮತ್ತೊಂದಾಗ್ಲಿ, ಈ ತರ ಯಾವುದೇ ವಿಷಯಗಳ ಗಂಡ ಹೆಂಡತಿ ನಡುವೆ ನಡೀತಿರಂಗಿಲ್ರಿ. ಅದು ಯಾಕ ಅಂತಂದ ಹೇಳಿ ಆ ಹಿನ್ನೆಲೆ ಏನು, ಅವನು ಯಾಕಷ್ಟು ಬಿಗಿ ಮನಸ್ಸಿನವನಾಗಿರ್ತಾನ, ಅವನು ಎಷ್ಟೇ ಸಂಪಾದನೆ ಮಾಡಿದ್ರು, ಬೇಕಾದಷ್ಟು ಎತ್ತರಕ್ಕೇರಿದ್ರು ಸಮಾಜದೊಳಗ ಚಂದ್ರಹಾಸ್, ಆಮೇಲೆ ಎಷ್ಟೇ ನಾನ್ ನಿನ್ನನ್ನ ಪ್ರೀತಿಸ್ತೀನಿ, ಇದಕ್ಕಿಂತ ನಾನು ಏನನ್ನೂ ಹೆಚ್ಚೆಂದು ಹೇಳಲಾರೆ ಅಂತ ಸಮುದ್ರದಾಗ ಅಷ್ಟು ಹೇಳಿದ್ರು ಕೂಡ ಇದಕ್ಕಿಂತ ಮುಂದೆ ಹೋಗಿ ಆ ಪ್ರೀತಿಯನ್ನ ಅಗ್ದಿ ಆರಾಮಾಗಿ ಕುತ್ಕೊಂಡು ಮಾತಾಡಿ ಯಾಕೆ ವ್ಯಕ್ತಪಡಿಸ್ತಿರಂಗಿಲ್ಲ, ಅಷ್ಟು ಬಿಗು ಮನಸ್ಸಿನವನು ಯಾಕೆ ಆಗಿರ್ತಾನೆ ಚಂದ್ರಹಾಸ್ ಅನ್ನೋದನ್ನ ಸಾಯಿಸುತ್ತೆ ಅವರು. ಆ ಹಿನ್ನೆಲೆ ಏನು, ಅವ ಯಾಕೆ ಹಂಗಾದ ಅನ್ನೋದನ್ನ ಭಾರಿ ಅದ್ಭುತವಾಗಿ ಬರ್ದಾರ್ರಿ. ಅಂದ್ರ ಆ ಹಿನ್ನೆಲೆ ಏನಂತಂದ್ರೆ, ಚಂದ್ರಹಾಸ್ದು ಒಂದು ಒಳ್ಳೆ ಕುಟುಂಬ, ಖುಷಿಯಾದ ಕುಟುಂಬ, ಖುಷಿಯಾದ ಸಂಸಾರ. ಅವನು ಅವನ ತಮ್ಮ ತಂಗಿ ಇರ್ತಾರ, ಅವಾಗ ಒಬ್ಬ ಅಕ್ಕ ಇರ್ತಾಳ ಚಂದ್ರಹಾಸ್ಗ, ಆಮೇಲೆ ಅವ್ರ ಅಪ್ಪ ಅಮ್ಮ ಇರ್ತಾರ. ಸುಖಿ ಸಂಸಾರ ಆರಾಮಾಗಿ ಎಲ್ಲ ನಡ್ಕೊಂಡು ಹೊಂಟಿರ್ತದ್ರಿ. ಆ ಟೈಮಿಗೆ ಏನಾಗ್ತದ ಅಂತಂದ್ರೆ, ಎಲ್ಲ ಆರಾಮಾಗಿ ನಡೆದಿರ್ತದ ಅನ್ನುವಂತಹ ಸಮಯದೊಳಗ ಅವ್ರ ತಾಯಿ ಅಂದ್ರೆ ಚಂದ್ರಹಾಸ್ ಅವ್ರ ತಾಯಿ ಏನೋ ಸಮಾಜ ಸೇವೆ, ಮತ್ತೊಂದು ಮಗದೊಂದು, ಎಲ್ಲೋ ಹೋಗ್ತೀನಿ ಭಾಷಣ ಅಂತಂದು ಹೇಳಿ ಸಣ್ಣಾಗಿ ಶುರುವಾಗಿದ್ದಿ ಕೆಲಸ ಮುಂದೆ ಎಲ್ಲಿ ಮಟ್ಟಕ್ಕ ಸಮಾಜ ಸೇವೆ ಬೆಳೆದು ಬಿಡ್ತದ ಚಂದ್ರಹಾಸ್ ಅವ್ರ ತಾಯಿದಂತಂದ್ರೆ, ಯಾವ ಮನಿ ಕಡೆ ಪೂರ್ತಿ ಅವ್ರು ಏನಂದ್ರೆ ಏನೋ ಲಕ್ಷ ಕೊಡೋದೇ ಇಲ್ರಿ. ಅಂದ್ರೆ ಮನಿ ಕಡೆ ಪೂರ್ತಿ ತಮ್ಮ ಗಮನ ವಹಿಸೋದು ಬಂದ್ ಮಾಡಿ ಪೂರ್ತಿ ಬರೇ ಸಮಾಜ ಸುಧಾರಣೆ, ಭಾಷಣ ಅನ್ಕೋತ ಹೋಗ್ಬಿಡ್ತಾರ. ಇದು ಎಂಥೆಂಥ ದುಃಖಕರವಾದಂತಹ ಘಟನೆಗಳಿಗೆ ಕಾರಣ ಆಗ್ತದೆ. ಇಡೀ ಕುಟುಂಬ, ಇಡೀ ಸಂಸಾರ ಛಿದ್ರವಾಗಿ ಹೆಂಗ ಇಡೀ ಸಂಸಾರ ಛಿದ್ರ ಆಗ್ಲಿಕ್ಕೆ ಈ ಒಂದು ಘಟನೆ, ಈ ಅವರ ಒಂದು ವಿಪರೀತವಾದಂತಹ ಸಮಾಜ ಸುಧಾರಣೆ ಎಷ್ಟರ ಮಟ್ಟಿಗೆ ಕಾರಣ ಆಗ್ತದ ಅನ್ನೋದನ್ನ ಈ ಇದ್ರೊಳಗ ಭಾರಿ ಸುಂದರವಾಗಿ ಸಾಯಿಸುತ್ತೆ ಅವ್ರು ಹೇಳ್ಯಾರ್ರಿ. ಅದನ್ನ ದಯವಿಟ್ಟು ನೀವೇ ಓದ್ಬೇಕು. ಆಮೇಲೆ ಈ ಘಟನೆ ಆದ್ಮೇಲೆ ಇನ್ನ ಮುಂದ ಬಂದಾಗ ಏನಾಗ್ತದ ಅಂತಂದ್ರಿ,
ಸಾಯಿಸುತ್ತೆ ಅವರು ಅಂದ್ರೆ ಕಥೆ ಇನ್ನೂ ಮುಂದುವರಿತಾ ಹೋದಂಗೆ ಏನಾಗ್ತದೆ ಅಂದ್ರೆ ಕಥೆ ಕಡೆ ಹಂತಕ್ಕೆ ಬಂದು ನಿಂತಾಗ ಇನ್ನೇನು ಆ ವಿನೋದ್ ತಾನು ಒಬ್ನೇ ಅಮೆರಿಕಕ್ಕೆ ಹೋಗ್ತಿರ್ತಾನ್ರಿ. ಅಂದ್ರೆ ಒಬ್ನೇ ಅಮೆರಿಕದಿಂದ ಬಂದಿರ್ತಾನ, ವಾಪಸ್ ಇನ್ನೇನು ತಾನು ಒಬ್ನೇ ಹೋಗ್ಬೇಕು ಅಥವಾ ಸಮುದ್ರ ತಾನು ಕರ್ಕೊಂಡು ಹೋಗ್ಬೇಕು ಅನ್ನುವಂಥ ಒಂದು ದ್ವಂದ್ವದೊಳಗಿದ್ದಾಗ ಸಮುದ್ರ ತಾನು ಕೇಳ್ತಾನೆ, ನೀನು ಬರ್ತೀಯಾ ಅಂತ. ಸಮುದ್ರತ ಸ್ಪಷ್ಟವಾಗಿ ಹೇಳ್ಬಿಡ್ತಾಳ, ಅವ್ರಂತೂ ಬರಂಗಿಲ್ಲ ಅಮೆರಿಕಕ್ಕೆ, ನನ್ನ ಗಂಡ ಅವ್ರು ನನ್ನೂ ಎಲ್ಲೂ ಕಳಿಸ್ಲಿಕ್ಕೆ ಒಪ್ಪಂಗಿಲ್ಲ, ಹಂಗಾಗಿ ಈ ಆಸೆಯನ್ನು ಇಲ್ಲೇ ಬಿಟ್ಬಿಡು ವಿನೋದ್, ನಾನು ಬರಂಗಿಲ್ಲ ಅಂತ ಹೇಳ್ತಾಳ್ರಿ. ಆಮೇಲೆ ವಿನೋದ್ ಮನಸ್ನಾಗ ಸಮುದ್ರದ ಲಗ್ನ ಆಗ್ಬೇಕು ಅಂತಂದು ಹೇಳಿ ವಿನೋದ ಏನು ಅನ್ಕೊಂಡಿರ್ತಾನಲ್ಲ, ಅದು ಸಮುದ್ರದಾಗ ಗೊತ್ತಿರಂಗಿಲ್ರಿ. ಅದು ಬರೀ ವಿನೋದಕ್ಕೆ ಮಾತ್ರ ಗೊತ್ತಿರ್ತದ, ಸಮುದ್ರದಾಗ ಅದು ಗೊತ್ತಿರಂಗಿಲ್ಲ. ಸೊ ಹಂಗಾಗಿ ಪಾಪ ಆಕಿ ಅಷ್ಟೇ ಮುಗ್ಧತೆಯಿಂದ ಅವನ ಜೊತೆಗೆ ವರ್ತಿಸ್ತಿರ್ತಾಳ, ಅವನ ಜೊತೆಗೆ ಮಾತಾಡ್ತಿರ್ತಾಳ, ಹಟ್ಟಿ ಹೊಡಿತಿರ್ತಾಳ. ಇದಿಷ್ಟೆಲ್ಲ ಆದ್ಮೇಲೆ ಕೇಳ್ತಾನವ, ಎಷ್ಟೋ ಸಲ ಕೇಳ್ತಾನ, ಬರ್ತೀಯೇನು ಅಂತ. ಆಕಿ ಮೊದ್ಲು ಒಲ್ಲೆ ಅಂತಾಳ. ಆಮೇಲೆ ತನ್ನ ಗಂಡಿಗೂ ಕೇಳ್ತೀನಿ ಅಂತಂದು ಹೇಳಿ ಕೇಳ್ತಾಳ. ಅವ ಯಾಕೋ ಏನೋ ಚಂದ್ರಹಾಸ್ ಗೊತ್ತಿಲ್ಲ, ಚಂದ್ರಹಾಸ್ ಆಯ್ತು ನೀವು ಹೋಗೋಂಗಿದ್ರು ಹೋಗು ಅಂತಾನ. ಹೋಗೋಂಗಿದ್ರು ಹೋಗು ಅಂದಾಗ ಸರಿ ಅಂತಂದು ಹೇಳಿ ಏರ್ಪೋರ್ಟಿಗೆ ಹೋಗ್ತಾರ್ರಿ ಇವರು. ಏರ್ಪೋರ್ಟಿಗೆ 3 ಜನ ಹೋಗ್ತಾರ, ವಿನೋದ್, ಚಂದ್ರಹಾಸ್ ಮತ್ತೆ ಸಮುದ್ರತ 3 ಜನ ಹೋಗ್ತಾರ. ಆದ್ರೆ ಸಮುದ್ರತ ವಿನೋದ್ ಜೊತೆಗೆ ಅಮೇರಿಕಾ ಫ್ಲೈಟ್ ಹತ್ತಂಗಿಲ್ರಿ. ವಾಪಸ್ ಮತ್ತೆ ಚಂದ್ರಹಾಸ್ ಜೊತೆಗೆ ಬರ್ತಾಳ. ನಿನ್ನ ಪ್ರೀತಿಯ ಅಧಿಕಾರದೊಳಗೆ ನಾನು ಸದಾಕಾಲ ಇರ್ಲಿಕ್ಕೆ ಇಷ್ಟಪಡ್ತೀನಿ, ನಾ ಯಾರ ಜೊತೆಗೂ ಹೋಗಂಗಿಲ್ಲ ಅಂತಂದು ಹೇಳ್ತಾಳ್ರಿ. ಈ ಥರ ಕಥೆ ಕೊನೆ ಆಗ್ತದ. ಅಂದ್ರೆ ನಾನು ಪೂರ್ತಿ ಕಥೆಯನ್ನಂತೂ ನಾನು ಎಲ್ಲಾ ಘಟನೆಗಳನ್ನು, ಪ್ರತಿಯೊಂದು ಘಟನೆಗಳನ್ನು ಇದ್ರೊಳಗೆ ನಾನು ಹೇಳಿಲ್ಲ. ಆದ್ರೆ ಭಾರಿ ಮನಮುಟ್ಟುವಂತಹ ಕಾದಂಬರಿ. ದಯವಿಟ್ಟು ಇದನ್ನ ಓದ್ರಿ. ಇಂಥ ಒಂದು ಒಳ್ಳೆ ಕಾದಂಬರಿಯನ್ನ ದಯವಿಟ್ಟು ನೀವೆಲ್ಲರೂ ಓದಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ. ಭಾರಿ ಅದ್ಭುತವಾದಂತಹ ಕಾದಂಬರಿ. ಆಮೇಲೆ ಅಗದಿ ಅಷ್ಟೇ ಚೆನ್ನಾಗಿ ಕಥೆಯನ್ನು ಹೆಣದಾರ. ಆಮೇಲೆ ಚಂದ್ರಹಾಸ್ನ ಒಂದು ಬಿಗಿಯಾದ ನಿಲುವು, ಆಮೇಲೆ ಮತ್ತೆ ಚಂದ್ರಹಾಸ್ ಆರಾಮಾಗಿ ಅಂದ್ರೆ ಒಂಥರ ಬಿಗಿ ಮನುಷ್ಯ, ಆದ್ರೆ ಅಷ್ಟೇ ಪ್ರೀತಿ ವಿಶ್ವಾಸ ಇದನ್ನೆಲ್ಲದನ್ನು ತೋರಿಸ್ತಾನ ಸಮುದ್ರದಾಗ. ಒಂಥರ ವಿಚಿತ್ರವಾದಂತಹ ಸ್ವಭಾವ, ವಿಚಿತ್ರವಾದಂತಹ ವ್ಯಕ್ತಿತ್ವ ಚಂದ್ರಹಾಸ್ತು. ಆಮೇಲೆ ಸಮುದ್ರತ ಒಂದು ಕ್ಯಾರೆಕ್ಟರ್ ಬಹುಶಃ ಯಾರಿಗೂ ಲೈಕ್ ಆಗಂಗಿಲ್ಲ ಅಂತ ಹೇಳಿಕ್ಕೆ ಸಾಧ್ಯನೇ ಇಲ್ರಿ. ಅಂಥ ಒಂದು ಅದ್ಭುತವಾದಂತಹ ಕ್ಯಾರೆಕ್ಟರ್ ಸಮುದ್ರತ ಅಂದರು. ಹಾಗಾಗಿ ಇದನ್ನೆಲ್ಲ ನೀವು ಅನುಭವಿಸ್ಬೇಕು, ಇದನ್ನೆಲ್ಲದನ್ನು ನೀವು ಖುಷಿ ಪಡಬೇಕು. ಇದೆಲ್ಲ ನೀವು ಅಂತಂದ್ರೆ ಇದನ್ನ ನೀವು ಓದಬೇಕು. ಓದಿದ್ರೇ ನಿಮ್ಗೆ ಒಂದು ಖುಷಿ ಸಿಗ್ತದ್ರಿ. ಓದುವ ಖುಷಿ ನಾನು ಎಷ್ಟೇ ಹೇಳಿದ್ರು ಏನೇ ಮಾಡಿದ್ರು ಅದು ಸಿಗಂಗಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಓದ್ರಿ ಅಂತ ನಾನು ಹಾರೈಸ್ತೀನಿ, ಓದ್ರಿ ಅಂತ ನಾನು ಆಶಿಸ್ತೀನಿ. ದಯವಿಟ್ಟು ಎಲ್ಲರೂ ಓದ್ರಿ. ಮತ್ತೆ ಇನ್ನೊಂದು ಪುಸ್ತಕ ಪರಿಚಯದೊಂದಿಗೆ ಅಥವಾ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ರೀ. ನಮಸ್ಕಾರ ರೀ, ಧನ್ಯವಾದಗಳು.